ಆದರೆ ನನ್ನ ತಂದೆಗೆ ಎಚ್ಚರಿಕೆ ಮಾತನ್ನು ಹೇಳಿ ಕಳಿಸಿದ್ದಾನೆ ಅಂದ ಮೇಲೆ ಇನ್ನು ಮುಂದೆ ಶುರುವಾಯಿತು ರಾಮ ರಾವಣನ ರಾಮ, ನೀನು ಇನ್ನು ಪ್ರಪಂಚದ ಜ್ಞಾನವನ್ನು ಅರಿಯದವನು. ಅವರು ಸುತ್ತು 10 ಹಳ್ಳಿಯನ್ನು ನಡಗಸುತ್ತಿದ್ದವರು. ಅವರ ಹಿಂದೆ ಬಲವಾದ ಶಕ್ತಿ ಇದೆ. ಮೇಲಾಗಿ ಅವರ ದುಡ್ಡು ತೋರಿಸಿದರೆ ಅವರಿಂದ 10 ಜನ ಬರುತ್ತಾರೆ. ಈಗಿನ ಕಾಲದಲ್ಲಿ ದುಡ್ಡು ಇದ್ದವನೇ ದೊಡ್ಡವನಪ್ಪ. ನೀನು ಅವರ ಹೊಸಬರಿಗೆ ಹೋಗಬೇಡ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಅಪ್ಪ, ಮಹಾಭಾರತದ ಒಂದು ಭಾಗದಲ್ಲಿ ಅರ್ಜುನ ಹೇಳುತ್ತಾನೆ, ಕೃಷ್ಣ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಅಂದನಂತೆ. ಆದರೆ ಕೃಷ್ಣ ಹೇಳಿದರಂತೆ, ಅರ್ಜುನ, ನೀನೇಕೆ ಚಿಂತಿಸುವೆ, ನಿನ್ನ ಜೊತೆ ನಾನಿದ್ದೇನೆ. ಅಪ್ಪ, ಅಂದರೆ ಕೊಲ್ಲುವುದಕ್ಕೆ 100 ಜನ ಇದ್ದರೂ ಕಾಯುವುದಕ್ಕೆ ಒಬ್ಬ ಇದ್ದೇ ಇರುತ್ತಾನೆ. ಏಕೆ ಚಿಂತಿಸುವೆಯಪ್ಪ? ಅಪ್ಪ, ನನ್ನನ್ನು ಕಾಪಾಡುವ ಶಕ್ತಿ ದೇವತೆ ನಮ್ಮೂರ ಶ್ರೀ ಜ್ಞಾನಂಬಿಕೆ ತಾಯಿ. ನೀನೇನು ಚಿಂತಿಸಬೇಡ. ಶಹಬಾಸ್ ಮಗ, ಶಹಬಾಸ್. ಇಷ್ಟು ದಿನ ಈ ನಮ್ಮ ಹಾಲು ಕುಡಿಸಿ ಬೆಳೆಸಿದ್ದಕ್ಕೆ ಸಾರ್ಥಕವಾಯಿತು ಕಂದ, ಸಾರ್ಥಕವಾಯಿತು. ನೀನು ಇಂದಿನಿಂದ ಬರೀ ರಾಮನಲ್ಲ, ಈ ಕಲಿಯುಗದ ಕಾಲವನ್ನು ಮೆಟ್ಟಿ ನಿಂತ ಬಲರಾಮ. ಆದರೂ ಒಂದು ಎಚ್ಚರಿಕೆಯ ಮಾತು ಹೇಳುತ್ತೇನೆ, ಅದನ್ನು ನನಗೆ ತಿಳಿದುಕೊಳ್ಳಿ. ಅಹಂಕಾರ ಎಂಬುದು ಒಂದು ಮಾನಸಿಕ ಕಾಯಿಲೆ. ಆ ಕಾಯಿಲೆ ಬಂದವರು ಸುಖವಾಗಿರುವುದಿಲ್ಲ, ಬೇರೆಯವರನ್ನು ಕೂಡ ಸುಖವಾಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಬೀಳದಿಲ್ಲ ಅವರು. ನೀನು ಪ್ರತಿ ಹೆಜ್ಜೆಗೂ ಎಚ್ಚರವಿರಲಿ. ಆಯ್ತು ಅಪ್ಪಾಜಿ, ನಿನ್ನ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ನನ್ನ ತಂದೆಗೆ ಇನ್ನೊಮ್ಮೆನೆ ಅವನು ಹೆದರಿಸುವುದಾಗಲಿ ಬೆದರಿಸುವುದಾಗಲಿ ಬಂದಿದ್ದೆ ಆದರೆ ಇವನು ಮನುಷ್ಯನಾಗಿರುವುದಿಲ್ಲ, ಹಸಿದ ಹೆಬ್ಬಲಿಯಾಗುತ್ತಾನೆ. ಮನೆ ರಾಮ, ಬರುತ್ತೇನೆ. ಬೇಡ ಅಪ್ಪ, ಈ ವಿಷಯ ಇಲ್ಲಿಗೆ ಮುಕ್ತಾಯ ಮಾಡೋಣವೇ? ಇಲ್ಲ, ನಾನೇ ಹೋಗಿ ಎಚ್ಚರಿಕೆ ಕೊಟ್ಟು ಬರಲ್ಲ? ಬೇಡ ರಾಮ, ಬೇಡ. ಸಮಯ ಸಂದರ್ಭ ನೋಡಿ ವಿಚಾರ ಮಾಡಿದರಾಯ್ತು. ಮಗನನ್ನು ಊಟಕ್ಕೆ ಕರೆದುಕೊಂಡು ಹೊರಗಡೆ ಹೋಗು. ಅಮ್ಮ, ಊಟಕ್ಕೆ ಹೋಗೋಣ ಬಾ.